ಹಾಯ್ ಮಾವ, ಇವತ್ತು ಟೊಮೊಟೊ ಕಟಿಂಗ್ ಇತ್ತು. ಇನ್ನು ಬೆಳಗ್ಗೆನೆ 6 ಗಂಟೆಗೆ ಎದ್ದೇಳಿ ನಮ್ ಕೂಲಿಯವ್ರನ್ನ ಕರ್ಕೊಂಡು ನಾನು ತೋಟದ ಹತ್ರ ಬಂದ್ಬಿಟ್ಟೆ ಮಾವ. ಹಂಗೆ ಎಂಟಿ ಬಾಕ್ಸ್ ಬೇಕಾಗಿತ್ತು. ನಮ್ಮವ್ನ್ ಫೋನ್ ಮಾಡಿದೆ, ಅವ್ನು 8:15ಗೆಲ್ಲ ಬಂದು ಇಳಿಸ್ಬಿಟ್ಟು ಹೋದ. ಮಾವ, ಇನ್ನೇನ್ ನಮ್ ಟೊಮೊಟೊ ಮುಗಿತಾ ಬಂತು. ಮಾರ್ಕೆಟ್ ಅಲ್ಲಿ ರೇಟುಗಳು ನೋಡಿದ್ರೆ ಧೂಮ್ ಧಾಮ್ ಅಂತ ಇದೆ. 600 ರೂಪಾಯಿಂದ 700 ರೂಪಾಯಿ ಹೋಗ್ತಾ ಇದೆ ಮಾವ. ಏನು ಮಾಡಕ್ ಆಗಲ್ಲ, ನಮ್ಮ ಅದೃಷ್ಟ ಇಷ್ಟೇ ಅನ್ಕೋಬೇಕು. ಮಾವ, ನಿಮ್ ಟೊಮೊಟೊ ತೋಟ ಇದ್ರೆ ಕಮೆಂಟ್ ಮಾಡಿ. ಅಂತೂ ಇಂತೂ 10:30 ಆಯ್ತು. ನಾವೆಲ್ಲ ಊಟಕ್ಕೆ ಕುತ್ಕೊಂಡು ಊಟ ಮಾಡಿದ್ವಿ. ಮತ್ತೆ ಅಲ್ಲೊಂದು ನಾಯಿ ಬಂದು ನನ್ನೇ ನೋಡ್ತಾ ಇತ್ತು. ಅದಕ್ಕೆ ಕೂಡ ಸ್ವಲ್ಪ ಊಟ ಆದ್ದೆ, ಅದು ಖುಷಿ ಆಯ್ತು. ಊಟ ಆದ್ಮೇಲೆ ಮನೆಯಿಂದ ಮಾವಿನಕಾಯಿ ತಂದಿದ್ದೆ. ಒಂದು ಮಾವಿನಕಾಯಿ ಕೂಡ ತಿಂದೆ, ಹಂಗೆ ತುಂಬಾ ಚೆನ್ನಾಗಿತ್ತು. ಇನ್ನು ಬೆಳಗ್ಗೆಯಿಂದ ನಾನು ಏನ್ ಹಾಕ್ಬಾರ್ದು ಅಂತ ಅನ್ಕೊಂಡು ಅದೇ ಆಯ್ತು ಲಾಸ್ಟ್ಗೆ. ಅದು ಏನು ಅಂತಂದ್ರೆ ಮಳೆ. ಬೆಳಗ್ಗೆಯಿಂದ 1:30ವರೆಗೂ ಸ್ವಲ್ಪ ಕರುಣೆ ತೋರಿಸ್ದ ನಮ್ಮ ಮಳೆರಾಯ. ಮತ್ತೆ 2 ಗಂಟೆಯಿಂದ ಒಂದೇ ಮಳೆ ಬಿದ್ದೋಯ್ತು ಮಾವ. ಟೊಮೊಟೊ ಕಟಿಂಗ್ ಇದ್ದಾಗ ಮಳೆ ಬಂದ್ರೆ ತುಂಬಾ ಕಷ್ಟ ಆಗತ್ತೆ. ನಾವು ಬೆಳಗ್ಗೆಯಿಂದ ಆದಷ್ಟು ಟ್ರೈ ಮಾಡಿದ್ವಿ ಬೇಗನೆ ಮುಗಿಸ್ಬಿಡೋಣ ಅಂತ, ಬಟ್ ಅದಾಗಿಲ್ಲ. ಇನ್ನು ಮಳೆಯಲ್ಲೇ ಎದ್ದು ಬಿದ್ದು ಕಟಿಂಗ್ ಎಲ್ಲ ಕಂಪ್ಲೀಟ್ ಮಾಡಿದ್ವಿ ಮಾವ. ಇನ್ನು ನಮ್ಮವ್ನು ಕೂಡ 6:30-7 ಗಂಟೆಗೆಲ್ಲ ಬಂದ್ಬಿಟ್ಟ. ಲೋಡ್ ಕೂಡ ಹಾಕೊಂಡ್ಬಿಟ್ಟ, ಮಾರ್ಕೆಟ್ ಕೂಡ ಹೊರಟ ಮಾವ. ಹೀಗೆ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಬೈ, ಟೇಕ್ ಕೇರ್ ಮಾವ.